ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ RRBನಲ್ಲಿ ಕರೆದಿರುವಂಥ ಜೂನಿಯರ್ ಇಂಜಿನಿಯರಿಂಗ್ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಎಷ್ಟು ಪೋಸ್ಟ್ ಖಾಲಿ ಇದ್ದಾವೆ, ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟು, ಫೀ ಸ್ಟ್ರಕ್ಚರು ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಪೋಸ್ಟ್ ನೇಮ್ ಬಂದುಬಿಟ್ಟು ಜೂನಿಯರ್ ಇಂಜಿನಿಯರಿಂಗ್ ಆಗಿರುತ್ತೆ. 2569 ಪೋಸ್ಟ್ ಖಾಲಿ ಇರ್ತವೆ. ಇದಕ್ಕೆ ಕ್ವಾಲಿಫಿಕೇಷನ್ ನೋಡೋದಾದರೆ BE ಮುಗಿದಿರಬೇಕು ಅಥವಾ BTech ಅಥವಾ ಡಿಪ್ಲೊಮಾ ಮುಗಿದಿದ್ರೂ ನಡೆಯುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ ಬಂದುಬಿಟ್ಟು 31 ಅಕ್ಟೋಬರ್ 2025ರಿಂದ 30 ನವೆಂಬರ್ 2025ರವರೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ. ಪೋಸ್ಟ್ ನೇಮ್ ನೋಡೋದಾದರೆ ಜೂನಿಯರ್ ಇಂಜಿನಿಯರ್, ಡೆಪೋಟ್ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಮತ್ತು ಕೆಮಿಕಲ್ ಆ್ಯಂಡ್ ಮೆಟಾಕಾಲಜಿ ಅಸಿಸ್ಟೆಂಟ್. ಒಟ್ಟು 2569 ಹುದ್ದೆಗಳು ಖಾಲಿ ಇರ್ತವೆ. ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ ಏಜ್ 18ರಿಂದ 33 ವಯಸ್ಸುವರೆಗೂ ಅಪ್ಲೈ ಮಾಡ್ಬೋದು. ಫೀ ಸ್ಟ್ರಕ್ಚರ್ ನೋಡೋದಾದರೆ ಎಲ್ಲ ಜನರಲ್, OBC, EWS ಕ್ಯಾಂಡಿಡೇಟ್ಸ್ಗಳಿಗೆ 500 ರೂಪಾಯಿ ಇರುತ್ತೆ. SC, ST, PWD, ಫಿಮೇಲ್ ಮತ್ತು ಎಕ್ಸ್ ಸರ್ವಿಸ್ಮೆನ್ ಕ್ಯಾಂಡಿಡೇಟ್ಗಳಿಗೆ 250 ರೂಪಾಯಿ ಇರುತ್ತೆ. ಮತ್ತು ಟ್ರಾನ್ಸ್ಜೆಂಡರ್ದವರಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರೋದಿಲ್ಲ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 31/10/2025ರಿಂದ ಕೊನೆಯ ದಿನಾಂಕ 30/11/2025ರವರೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು. ಮತ್ತು ಅಪ್ಲಿಕೇಶನ್ ಫೀ ಪೇಮೆಂಟ್ ಮಾಡಲು ಕೊನೆಯ ದಿನಾಂಕ 2/12/2025 ಆಗಿರುತ್ತೆ. ಈ ಹುದ್ದೆಯ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದರೆ ಮೊದಲು CBT 1 ಇರುತ್ತೆ. CBT 1ನಲ್ಲಿ ಪಾಸ್ ಆದ ತಕ್ಷಣ CBT 2 ಇರುತ್ತೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ತದನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಅಪ್ಲೈ ಹೇಗೆ ಮಾಡೋದಾದರೆ ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು. ಇದೇ ರೀತಿ ಇನ್ನೂ ಹೆಚ್ಚಿನ ಜಾಬ್ ರಿಲೇಟೆಡ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.